ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಮಗೆ ರೋಡ್ ಸೈಡಲ್ಲಿ ಸಿಗೋ ಥರ ಚಿಕನ್ ಕಬಾಬ್ನ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಲ ನೀವು ನೋಡಿರ್ತೀರ ಯೂಟ್ಯೂಬಲ್ಲೆಲ್ಲ ರೆಸ್ಟೋರೆಂಟ್ ಸ್ಟೈಲು ಇದೆಲ್ಲ ತೋರಿಸಿರ್ತಾರೆ. ಬಟ್ ರೋಡ್ ಸೈಡ್ ಸಿಗೋ ಥರ ಆ ಫ್ಲೇವರು ಈ ಕುಷ್ಕ ಅಂಗಡಿಲೆಲ್ಲ ಸಿಗೋ ಥರ ಚಿಕನ್ ಕಬಾಬ್ ಯಾವ ರೀತಿಯಾಗಿ ಮಾಡೋದು, ಅದು ವಿತೌಟ್ ಚಿಕನ್ ಕಬಾಬ್ ಪೌಡರ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಅರ್ಧಕ್ಕಿಂತ ಮುಕ್ಕಾಲು ಕೆ ಜಿ ಅಂತಲೇ ಹೇಳ್ಬೋದು, ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 3 ಚಮಚ ಆಗೋಷ್ಟು ಚಿಲ್ಲಿ ಪೌಡರು. ಇದು ಬಂದುಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಚೆನ್ನಾಗಿ ಕಲರ್ ಕೊಡುತ್ತೆ ನಿಮಗೆ, ಅದಕ್ಕೋಸ್ಕರ ನಾನು ಬಳಸಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ, ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲಾನು ಕೂಡ ಸೇರಿಸ್ಕೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಚಿಲ್ಲಿ ಪೌಡರ್ ಯಾವುದಿದೆ ನಿಮ್ಮ ಮನೆಯಲ್ಲಿ ಅದನ್ನೇ ಬಳಸ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು, ಯಾಕಂತಂದರೆ ಫುಡ್ ಕಲರ್ ಅಂತೂ ನಾವು ಯೂಸ್ ಮಾಡಲ್ಲ ಕಬಾಬ್ಗೆಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಚೆನ್ನಾಗಿ ಕೊಡಲಿ ಅಂದ್ಬಿಟ್ಟು ಅದನ್ನು ಬಳಸಿದ್ದೀನಿ ಅಷ್ಟೇ. ಮತ್ತು ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗಿರೋದ್ರಿಂದ ಅರ್ಧ ಚಮಚ ಉಪ್ಪನ್ನ ಬಳಸ್ಕೊಂಡಿದ್ದೀನಿ. ಹಾಗೆ ಈ ಪೌಡರ್ ಏನು ಅಂತ ಅಂದರೆ, ಇದು ನಮ್ಮ ಕಡೆ ಇದು ಚಿಕ್ಕ ಮೆಣಸು ಅಂತ ಬರುತ್ತೆ. ಅಂದರೆ ನಿಮಗೆ ಚಿಕ್ಕದಾಗಿರೋ ಅಂಥ, ಈಗ ನಾರ್ಮಲಾಗಿ ನೀವು ಹಸಿರು ಮೆಣಸಿನ್ಕಾಯಿ ನೋಡಿರ್ತೀರಲ್ಲ, ಅದರಲ್ಲೇ ತುಂಬಾ ಚಿಕ್ಕದು, ಅದು ಸಿಕ್ಕಾಪಟ್ಟೆ ಖಾರ ಇರುತ್ತೆ ನಿಮಗೆ. ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಇದು. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಬಳಸಿದ್ದೀನಿ. ಅದು ಆಪ್ಷನಲ್ಲು, ನಿಮ್ಮ ಮನೇಲಿ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಏನೂ ತೊಂದರೆ ಇಲ್ಲ. ಓಕೆನಾ. ಇವಾಗ ನಾನು ಮೊದಲೇ ಹೇಳ್ದಂಗೆ ಕಬಾಬ್ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ 2 ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ನ ಬಳಸಿದ್ದೀನಿ. ಕಬಾಬ್ ಪೌಡರ್ ಇಲ್ಲ ಅಂತ ಅಂದರೆ ಕಬಾಬೇ ಮಾಡೋಕ್ಕಾಗಲ್ಲ ಅನ್ನೋದು ತುಂಬ ಜನರ ತಲೆಯಲ್ಲಿರುತ್ತೆ. ಬಟ್ ಇಲ್ಲ, ಕಬಾಬ್ ಪೌಡರ್ ಇಲ್ಲ ಅಂದ್ರೂ ಮನೆಯಲ್ಲಿ ಹೆಲ್ದಿಯಾಗಿ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮುಕ್ಕಾಲು ಕೆ ಜಿಗೆ 2 ಚಮಚ ಆಗೋಷ್ಟು ಕಾರ್ನ್ಫ್ಲೋರು ಮತ್ತು 1.5 ಚಮಚ ಆಗೋಷ್ಟು ಅಕ್ಕಿ ಪುಡಿನ ತೊಗೊಂಡಿದ್ದೀನಿ. ಅಕ್ಕಿ ಪುಡಿ ಏನಕ್ಕೆ ಹಾಕ್ತೀವಿ ಅಂತಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ. ಆ್ಯಂಡ್ ಹಾಗೆ ಕಾರ್ನ್ಫ್ಲೋರ್ನ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ಅದು ಕೋಟಿಂಗ್ ಚೆನ್ನಾಗಿರಲಿ, ಬೈಂಡಿಂಗ್ ಚೆನ್ನಾಗಿರಲಿ ಅಂದ್ಬಿಟ್ಟು ಹಾಕ್ತೀವಿ ಅಷ್ಟೇ. ಇವಾಗ ನಾನಿಲ್ಲಿ 1 ದೊಡ್ಡ ಚಮಚ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿರೋ ಅಂಥದ್ದನ್ನು ತೊಗೊಂಡಿದ್ದೀನಿ. ನೀವು ಇನ್ನೂ ಫ್ರೆಶ್ ಆಗಬೇಕು ನಮಗೆ ಅಂತ ಅಂದರೆ ನೀವು ಆವಾಗನೇ ಕುಟ್ಟಿ, ಇಲ್ಲ ಅಂತಂದರೆ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಹಾಕ್ಕೊಳ್ಬೋದು, ಅದಿನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ನಾನು ಮುಕ್ಕಾಲು ಕೆ ಜಿಗೆ 1 ಮೊಟ್ಟೆನ ತೊಗೊಂಡಿದ್ದೀನಿ. ಮುಕ್ಕಾಲು ಕೆ ಜಿನೇ ಆಗಲಿ 1 ಕೆ ಜಿನೇ ಆಗಲಿ 1 ಮೊಟ್ಟೆ ತೊಗೊಳ್ಳಿ. ನೀವು 2 ಕೆ ಜಿ ಚಿಕನ್ ಮಾಡ್ತಾಯಿದ್ದೀರಾ ಅಂದರೆ 2 ಮೊಟ್ಟೆ ತೊಗೊಳ್ಳಿ. ಓಕೆನಾ. ನಾನಿಲ್ಲಿ ಮುಕ್ಕಾಲು ಕೆ ಜಿಗೆ 1 ಮೊಟ್ಟೆ ತೊಗೊಂಡಿದ್ದೀನಿ. ಹಾಗೆ ವಿನಿಗರ್ನ ಬಳಸ್ತಾ ಇದ್ದೀನಿ ಇವತ್ತು. ನಾನು ಮೊದಲೇ ಹೇಳ್ದಂಗೆ ರೋಡ್ ಸೈಡಲ್ಲಿ ಸಿಗೋ ಥರ ಚಿಕನ್ ಕಬಾಬ್ ಮಾಡ್ತಾ ಇರೋದ್ರಿಂದ ಇವತ್ತು ವಿನಿಗರ್ ಬಳಸಿದ್ದೀನಿ. ನಾವು ನಿಮ್ಮ ವಿನಿಗರ್ ಇಲ್ಲ ಅಂತಂದರೆ ನೀವು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನನಗೆ ಅದೇ ಟೇಸ್ಟ್ ಬೇಕು, ಅದೇ ಫ್ಲೇವರ್ ಬೇಕು ಅಂತಂದರೆ ವಿನಿಗರ್ನ ಹಾಕ್ಕೊಳ್ಳಿ. ವಿನಿಗರ್ ಬಂದುಬಿಟ್ಟು ನಾನಿಲ್ಲಿ ಒಂದು 2 ಚಮಚ ಆಗೋಷ್ಟು ಬಳಸಿದ್ದೀನಿ. ಇದು ಹುಳಿಗೆ ವಿನಿಗರ್ ಹಾಕಿರೋದು. ವಿನಿಗರ್ ಬದಲಾಗಿ ನೀವು ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ಇವಾಗ ನಾವು ಏನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಅಲ್ವಾ, ಇವಾಗ ನೀವು ಏನು ಮಾಡಬೇಕು ಅಂತ ಅಂದರೆ, ಇದು ಚಿಕನ್ ಏನಿದೆ ಅಲ್ವಾ, ಅದು ಒಳಗೆಲ್ಲ ನೀಟಾಗಿ ನಾವು ಏನು ಪೌಡರ್ ಮಾಡಿ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದೀವಿ ಅದೆಲ್ಲ ನೀಟಾಗಿ ಎಲ್ಲ ಚಿಕನ್ನಲ್ಲೂ ಹಿಡಿಬೇಕು. ಆ ರೀತಿ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಹಿಡ್ದು ಆದಮೇಲೆ ಇದನ್ನು ನೀವು ಏನೇ ಕಡಿಮೆ ಅಂದ್ರೂ 1 ಅವರ್ ಆದರೂ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕಾಗತ್ತೆ. ತುಂಬ ಜನ ಏನು ಮಾಡ್ತಾರೆ, ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಇಲ್ಲ ಬೇರೆ ಎಲ್ಲ ಕಡೆನೂ ಏನು ಮಾಡ್ತಾರೆ ಅಂದರೆ, ಫಸ್ಟು ಎಲ್ಲ ಇಂಗ್ರೀಡಿಯೆಂಟನ್ನು ಒಂದು ಪಾತ್ರೆ ಅಥವಾ ಒಂದು ಇದರಲ್ಲಿ ಹಾಕ್ಕೊಂಡು ಅದನ್ನು ಮೊಟ್ಟೆ ಎಲ್ಲ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಚಿಕನ್ನ ಹಾಕ್ಕೊಳ್ತಾರೆ. ಬಟ್ ನಾನಿವತ್ತು ಚಿಕನ್ ಮೇಲೇ ಹಾಕಿ ತೋರಿಸಿದ್ದೀನಿ. ಎಲ್ಲ ಒಂದೇ, ಹಂಗೆ ಮಾಡಿದ್ರು ಒಂದೇ, ಹಿಂಗೆ ಮಾಡಿದ್ರು ಒಂದೇ. ಬಟ್ ಅವರವರು ಮಾಡೋ ರೀತಿಯೇ ಬೇರೆ ಬೇರೆ ರೀತಿ ಅಷ್ಟೇ. ಸೊ ಇವಾಗ ನಾನಿಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರೋಂತಹ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 1/4 ಹಿಡಿ ಆಗೋಷ್ಟು ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನೇ ನಿಮಗೆ ಮೇಯ್ನು. ಸೊ ಇದನ್ನು ನಾನಿವಾಗ ಮೊದಲೇ ಹೇಳ್ದಂಗೆ 1 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ.
ಏನಕ್ಕೆ ಮ್ಯಾರಿನೇಟ್ ಆಗಬೇಕು ಅಂತ ಅಂದರೆ ಉಪ್ಪು ಖಾರ ಎಲ್ಲ ಕಲಸಿರ್ತೀವಿ ಅಲ್ವಾ, ಅದು ಸ್ವಲ್ಪ ಚಿಕನ್ನಲ್ಲಿ ಹಿಡ್ಕೋಬೇಕು ಅಂದರೆ ಅಷ್ಟು ಟೈಮ್ ತೊಗೊಳತ್ತೆ. ಅದಕ್ಕೋಸ್ಕರ 1 ಅವರ್ ಅಂತ ಹೇಳಿದ್ದೀನಿ. ನೀವು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು, ಓಕೆನಾ. ಹೊರಗಡೆಗಿಂತ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಇನ್ನೂ ಒಳ್ಳೆಯದು. 1 ಅವರ್ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕಾಗತ್ತೆ. ಇವಾಗ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಬಾಬ್ಗೆ ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವು ಎಣ್ಣೆನ ಬಳಸಿ. ನಾನು ಇಲ್ಲಿ ಒಂದು 1/4 ಲೀಟ್ರ್ ಆಗೋಷ್ಟು ಎಣ್ಣೆನ ಬಳಸಿದ್ದೀನಿ, ಯಾಕಂದರೆ ನಾನು ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ಒಂದು 1/4 ಲೀಟ್ರ್ ಆಗೋಷ್ಟು ಎಣ್ಣೆನ ಬಳಸ್ಕೊಂಡಿದ್ದೀನಿ. ಎಣ್ಣೆ ಬಂದುಬಿಟ್ಟು ನಿಮಗೆ ನೀಟಾಗಿ ಚೆನ್ನಾಗಿ ಕಾಯಬೇಕು. ಹಾಗೆ ನಾನು ಮೊನ್ನೆನೂ ಕೂಡ ಕಬಾಬ್ ಮಾಡಿದ್ದೆ, ಅದ್ರ ಎಣ್ಣೆ ಸ್ವಲ್ಪನೂ ಹಾಕ್ಕೊಳ್ತಾ ಇದ್ದೀನಿ, ಯಾಕಂತಂದರೆ ಸ್ವಲ್ಪ ಫ್ಲೇವರ್ ಅದ್ರದ್ದು ಆ್ಯಡ್ ಆಗಲಿ ಅಂದ್ಬಿಟ್ಟು. ಮೊನ್ನೆದು ಕಬಾಬ್ ಮಾಡಿದ್ದು ಎಣ್ಣೆ ಕೂಡ ನಾನಿಲ್ಲಿ ಒಂದು 3 ಚಮಚ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಫ್ರೆಶ್ಶಾಗಿ ಎಣ್ಣೆ ಹಾಕ್ತೀರಾ ಅಂದರೆ ಹಾಕ್ಕೊಳ್ಳಿ. ನಾನು ಇದು ಒಂದೇ ಸಲ ಕರ್ದಿದ್ದು ಕಬಾಬು, ಹಾಗಾಗಿ ಇದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ವಿಚಾರ, ಕಬಾಬ್ ನೀವು ಯಾವತ್ತೇ ಆಗಲಿ ಕಬಾಬ್ನ 2ಕ್ಕಿಂತ ಹೆಚ್ಚು ಟೈಮು ನೀವು ಎಣ್ಣೆಯಲ್ಲಿ ಕರ್ದಿರೋ ಎಣ್ಣೆನ ದಯವಿಟ್ಟು ಯೂಸ್ ಮಾಡಬೇಡಿ, ಓಕೆನಾ. ಅಂದರೆ ಇವಾಗ 2 ಸಲ ಕಬಾಬ್ ಮಾಡಿರ್ತೀರ, ಒಂದು 15 ದಿನ 20 ದಿನ ಬಿಟ್ಬಿಟ್ಟು ಮತ್ತೆ ಅದನ್ನು ಕಬಾಬ್ಗೆ ಬಳಸ್ತೀರ, ಮತ್ತೆ ಅದನ್ನು ಹಾಗೆ ಒಂದು ಸ್ವಲ್ಪ ಉಳಿತು ಅಂದ್ಬಿಟ್ಟು ಹಾಕಿಡ್ತೀರ, ಮತ್ತೆ ಯೂಸ್ ಮಾಡ್ತೀರಾ. ದಯವಿಟ್ಟು ಆ ರೀತಿ ಮಾಡಬೇಡಿ. ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಮಾಡೋದ್ರಿಂದ ತುಂಬಾ ಕ್ಯಾನ್ಸರ್ ಆಗಿರ್ಬೋದು, ತುಂಬ ರೀತಿ ಕಾಯಿಲೆಗಳು ಬರ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಅದಕ್ಕೆ ಮೆನ್ಷನ್ ಮಾಡಿದ್ದು ಮೊನ್ನೆ ಮಾಡಿದ ಕಬಾಬ್ ಎಣ್ಣೆ ಇದು ಅಂತ. ಓಕೆ, ಇವಾಗ ಚೆನ್ನಾಗಿ ಎಣ್ಣೆ ಕಾಯ್ದಿತ್ತು. ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ದಿಲ್ಲ ಅಂದರೆ ನಾವೇನು ಈ ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಹಾಕಿದ್ದೀವಲ್ವ, ಅದು ಒಂಥರ ಏನು ಹೇಳ್ತೀವಿ, ಹಿಟ್ಟಿಟ್ಟಂಗೆ ಚಿಕನ್ ಮೇಲೆ ಉಳ್ಕೊಂಬಿಡತ್ತೆ. ಅದಕ್ಕೋಸ್ಕರ ಎಣ್ಣೆ ನೀಟಾಗಿ ಕಾಯ್ದರೆ ನಿಮಗೆ ಎಲ್ಲೂ ಕೂಡ ಸ್ಪ್ರೆಡ್ ಆಗಲ್ಲ, ಎಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ. ನೀವು ಚಿಕನಲ್ಲಿ ಏನು ಹಾಕಿದ್ದೀರಾ ಅಲ್ವಾ ಇಂಗ್ರೀಡಿಯೆಂಟ್ಸು, ಅದು ಯಾವುದು ಕೂಡ ಬಿಟ್ಕೊಳ್ಳೋದಿಲ್ಲ. ನಾವು ಮನೆಯಲ್ಲಿ ಕಬಾಬ್ ಪೌಡರ್ ಎಲ್ಲ ತೊಗೊಂಬಂದ್ಬಿಟ್ಟು ಮಾಡ್ತೀವಲ್ಲ, ಅದನ್ನು ಹಾಕ್ಬಿಟ್ಟು ಮಾಡಿ ನೋಡಿ, ನಿಜವಾಗ್ಲೂ ಕಬಾಬಲ್ಲಿ ಅದೆಲ್ಲ ಬಿಟ್ಕೊಳ್ಳತ್ತೆ. ಚಿಕನ್ ಸಪ್ರೇಟ್ ಆಗುತ್ತೆ, ಕಬಾಬ್ ಪೌಡರ್ ಸಪ್ರೇಟ್ ಆಗುತ್ತೆ, ಈ ರೀತಿ ಎಲ್ಲ ಇಶ್ಯೂಸ್ ಇದೆ. ಬಟ್ ಈ ರೀತಿ ಮಾಡಿ ನೋಡಿ, ಒಂದು ಚೂರು ಕೂಡ ನಿಮಗೆ ಅದು ಬಿಟ್ಕೊಳ್ಳಲ್ಲ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪನೂ ಕೂಡ ಚಿಕನಲ್ಲಿ ಯಾವುದೇ ರೀತಿ ಇಂಗ್ರೀಡಿಯೆಂಟ್ ಹಾಕಿರೋ ಅಂಥದ್ದು ಯಾವುದೂ ಬಿಟ್ಕೊಳ್ಳಲ್ಲ. ಅಕ್ಕಿ ಪುಡಿ ಆಗಿರ್ಬೋದು, ಮಸಾಲೆಗಳಾಗಿರ್ಬೋದು, ಏನೂ ಕೂಡ ಬಿಟ್ಕೊಳ್ಳೋದಿಲ್ಲ. ಇವಾಗ ಎಣ್ಣೆ ನೀಟಾಗಿ ಕಾಯ್ದ್ಮೇಲೆ ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ. ಕೆಲವ್ರು ಏನು ಮಾಡ್ತೀರಾ ಅಂದರೆ ಕಬಾಬ್ ಹಾಕಿದ ತಕ್ಷಣವೇ ಹಿಂಗೆ ತಿರುಗ್ಸೋಕೆ ಹೋಗ್ಬಿಡ್ತೀರ. ಅದು ಏನಾಗುತ್ತೆ, ನೀವು ಅದು ಬೆಂದಿಲ್ಲ ಅನ್ನೋ ಟೈಮಲ್ಲಿ ನೀವು ತಿರುಗಿಸಿದ್ರೆ ನಿಜವಾಗ್ಲೂ ಬಿಟ್ಕೊಳ್ಳುತ್ತೆ ಎಲ್ಲನೂ. ಸೊ ಹಂಗಾಗಿ ಒಂದು 2-3 ನಿಮಿಷ ಫಸ್ಟು ನೀಟಾಗಿ ಬೇಯಲಿ. ಅದು ನಿಮಗೆ ಓಕೆ ಅಂತ ಅನ್ನಿಸ್ತವಾಗ ನೀವು ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಚೂರು ಬಿಟ್ಟಿಲ್ಲ ಇದು. ನಿಮಗೆ ಇದೇ ಕಾರಣ, ನಿಮಗೆ ಹೊರಗಡೆ ಕುಷ್ಕ ಅಂಗಡಿಲಾಗಿರ್ಬೋದು ಅಥವಾ ರೋಡ್ ಸೈಡಲ್ಲಿ ನೀವು ತಿಂದಿರ್ತೀರಲ್ವ, ಅವರು ಇದೇ ರೀತಿಯೇ ಮಾಡೋದು. ಬಟ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಮೈದಾನ ಆ್ಯಡ್ ಮಾಡ್ತಾರೆ. ಬಟ್ ನಾನು ಮೈದಾ ಆ್ಯಡ್ ಮಾಡಿಲ್ಲ, ಯಾಕಂದರೆ ಮೈದಾ ಆ್ಯಡ್ ಮಾಡಿದ್ರೆ ನಮಗೆ ಒಂಥರ ಹಿಟ್ಟಿಟ್ಟಾಗ್ಬಿಡತ್ತೆ. ಅದಕ್ಕೋಸ್ಕರ ನೋಡಿ, ಒಂದೇ ಒಂದು ಚೂರು ಕೂಡ ಬಿಟ್ಕೊಂಡಿಲ್ಲ. ನಾನು ಎಣ್ಣೆ ಏನು ಹಾಕಿದ್ದೆ ಆ ಎಣ್ಣೆ ಹಾಗೆ ಇದೆ, ಎಣ್ಣೆನೂ ಖಾಲಿ ಆಗಿಲ್ಲ. ನೀವು ಅಂದ್ಕೊಳ್ಬೋದು ಅಕ್ಕಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಂಬಿಡತ್ತೆ ಅಂತ, ಹಾಗೇನೂ ಆಗಲ್ಲ. ಸೊ ನೀವು ಕೂಡ ಮನೆಯಲ್ಲಿ ಈ ಕಬಾಬ್ನ ದಯವಿಟ್ಟು ಟ್ರೈ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಮನೇಲಿ ನೀವು ಟ್ರೈ ಮಾಡಿ. ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗೋವಂಥದ್ದು ಇದು. ಹೆಲ್ದಿಯಾಗಿ ತೋರಿಸ್ಕೊಟ್ಟಿದ್ದೀನಿ, ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡ್ದಿರಾನೇ ತೋರಿಸಿದ್ದೀನಿ. ನಾನು ಹೇಳಿರೋ ರೀತಿಯೇ ಮಾಡಿ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ.